ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಈಗಾಗಲೇ ನೀವು ನೋಡಿದ್ದೀರಾ, ಎಲ್ಲ ಮಾರ್ಕಿಂಗ್ ಆಗಿದೆ. ಯಾಕೆ ಅಂದರೆ ತುಂಬಾ ಟೈಮ್ ಹಿಡಿಯುತ್ತೆ ಅಂತೇಳಿ ಮಾರ್ಕಿಂಗ್ ಎಲ್ಲ ನಾನು ಮಾಡಿದ್ದೀನಿ. ಈಗ ಅದಕ್ಕೆ ಎಕ್ಸ್ಪ್ಲೈನ್ ಮಾಡ್ತೀನಿ ಹೇಗೆ ನಾನು ಮಾಡಿದೆ ಅಂತೇಳಿ. ಈಗ ಇದು 32 ಎದೆ ಸುತ್ತಳತೆಯ ತುಂಬ ಚಿಕ್ಕ ಅಳತೆಯ ಬ್ಲೌಸು. ಅದಕ್ಕೆ ನಾವು ಯಾವ ರೀತಿ ವಿಡ್ತನ್ನು ತಗೋಬೇಕು, ಯಾವ ರೀತಿ ನೆಕ್ ವಿಡ್ತ್ ಆಗ್ಬೋದು, ಶೋಲ್ಡರ್ ಹತ್ರ ಆಗಬಹುದು, ಮತ್ತು ಹಾರ್ಮೋಲ್ ಹತ್ರ ಆಗ್ಬೋದು, ಹೇಗೆಲ್ಲ ಅಳತೆಯನ್ನು ತೆಗೆದೆ ಅಂತ ನಾನೀಗ ನಿಮಗೆ ತೋರಿಸ್ಕೊಡ್ತಿದ್ದೀನಿ. ವಿಡ್ತ್ ಬಂದು 8 ಇಂಚಿದೆ. ನಾನು 1/4 ಇಂಚ್ ಎಕ್ಸ್ಟ್ರಾನ ಸೇರಿಸ್ಕೊಂಡು 8 ರೆಡಿ ಇಟ್ಕೊಂಡಿದ್ದೀನಿ. ಪ್ಲಸ್ 2 ಇಂಚು ನಾನು ಮಾರ್ಜಿನ್ಗಾಗಿ ಬಿಟ್ಕೊಂಡಿದ್ದೀನಿ. ಸ್ವಲ್ಪ ದೊಡ್ಡದಾಗಿ ಬೇಕು ಅಂತ ಹೇಳಿದರು, ಅಂದರೆ ಮಾರ್ಜಿನಲ್ಲಿ ದೊಡ್ಡದಾಗಿ ಬೇಕಂತ, ಅದಕ್ಕೋಸ್ಕರ 1/4 ಇಂಚು ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ. ಸಾಕಾಗತ್ತೆ. ಈಗ ನಾನು ಇದಕ್ಕೆ ವಿಡ್ತ್ ಆಯಿತು. ಲೆಂತನ್ನು ಹೇಗೆ ತಗೊಳ್ಳೋದು ಅಂತಂದರೆ 14.5 ನಮಗೆ ರೆಡಿ ಇತ್ತು. ಅದಕ್ಕೆ 1.5 ಇಂಚನ್ನು ಎಕ್ಸ್ಟ್ರಾ ಸೇರಿಸ್ಕೊಂಡು 16 ಇಂಚನ್ನು ರೆಡಿ ಇಟ್ಕೊಂಡಿದ್ದೀನಿ. ಜೊತೆಗೆ ಇಲ್ಲಿ ಕ್ರಾಸ್ ಬೆಲ್ಟ್ ಬಂದು 4 ಇಂಚು, 3.5 ಇಂಚಿತ್ತು, 1/2 ಇಂಚು, 3 ಇಂಚು ರೆಡಿ ಇತ್ತು. 1/2 ಇಂಚು ಮೇಲ್ಗಡೆ, 1/2 ಇಂಚು ಕೆಳಗಡೆ, 1/2 ಇಂಚನ್ನು ನಾನು ಕನ್ಸಿಡರ್ ಮಾಡಿ ಇಲ್ಲಿ 4 ಇಂಚ್ ಇಟ್ಕೊಂಡಿದ್ದೀನಿ. ಇಲ್ಲಿ ಆ್ಯಸ್ ಯೂಸಲ್ 4 ಇಂಚ್ ಇಟ್ಕೊಂಡಾಗ ಆಟೋಮೆಟಿಕ್ಕಾಗಿ ನಾವಿಲ್ಲಿ 1 ಇಂಚನ್ನು ಕಡಿಮೆ ಮಾಡ್ಕೋಬೇಕು. ಅಲ್ಲಿಗೆ 3 ಇಂಚ್ ಆಯಿತು. ಇದಾಯಿತು. ಇಲ್ಲಿ ಬಂದರೆ ವಿಡ್ತು ತುಂಬ ಚಿಕ್ಕ ಅಳತೆ, ಅವ್ರದ್ದು ಬಾಡಿ ತುಂಬಾ ಸಣ್ಣ. ಹಂಗಾಗಿರೋದ್ರಿಂದ ಇಲ್ಲಿ ನಾನು 4 ಇಂಚು, 8 ಇಂಚ್ ಇತ್ತು ಶೋಲ್ಡರು, ಅದರಲ್ಲಿ ಅರ್ಧ ನಾನು 4 ಇಂಚ್ಗೆ ಇಟ್ಕೊಂಡಿದ್ದೀನಿ, 4.25 ಇಂಚಿಗೆ ಇಟ್ಕೊಂಡಿದ್ದೀನಿ. ಇಲ್ಲಿಂದ ಇಲ್ಲಿಗೆ ರೆಡಿ ನಮಗೆ ಈ 2 ಇಂಚ್ ಮೇಲೆ 2 ಕಡ್ಡಿ ಇತ್ತು. ನಾನು 2.25 ಇಂಚನ್ನು ಇಟ್ಕೊಂಡಿದ್ದೀನಿ. ಆ ಕಡೆ 1/4 ಇಂಚು, ಈ ಕಡೆ 1/4 ಇಂಚು ಹೋಗುತ್ತೆ ಸ್ಟಿಚಿಂಗಲ್ಲಿ. ಹಾಗಾಗಿ ಇಲ್ಲಿ ಬರ್ದಿದ್ದೀನಿ ನೋಡಿ. ಇಲ್ಲಿ ಬಂದು 1.5 ಇಂಚನ್ನು ಬಿಡ್ತು ಇಟ್ಕೊಂಡಿದ್ದೀನಿ. ಅವ್ರು ತುಂಬ ಸಣ್ಣಾಗಿರೋದ್ರಿಂದ ಬ್ರಾಡ್ ಬೇಕಾದರೆ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಕೊಟ್ಕೋಬೋದು. ಮೇಲ್ ಮಾತ್ರ ನಾವು 1.5 ಇಂಚನ್ನೇ ತಗೋಬೇಕು. ಮತ್ತು ಇಲ್ಲಿಂದ ಇಲ್ಲಿಗೆ ನಾವು ಡ್ರಾಪು ಏನು ಹಾರ್ಮೋಲ್ ಡೆಪ್ತನ್ನು ನೋಡೋದಾದರೆ ನಾನು ಇಲ್ಲಿ 5 ಇಂಚಿಗೆ ಇಟ್ಕೊಂಡಿದ್ದೀನಿ, ಬರ್ದಿದ್ದೀನಿ ನೋಡಿ. ಇಲ್ಲಿ ಬಂದು ನಾವು ಇದು ವಿಡ್ತು ಎಷ್ಟು 8.5 ಇಂಚಿಗೆ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿಂದ ಇಲ್ಲಿಗೆ 1.5 ಇಂಚಿಗೆ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಹೇಗೆ ಸರಿಯಾಗಿದೆ ಅಂತ ನೋಡೋದಾದರೆ ನಮಗೆ ಹಾರ್ಮೋಲ್ ರೌಂಡು 7.5 ಇಂಚಿದೆ. ಇಲ್ಲಿ 1/2 ಇಂಚನ್ನು ಬಿಟ್ಬಿಟ್ಟು ನೋಡಿ, ಇಲ್ಲಿಂದ ಇಲ್ಲಿಗೆ ಬಂದರೆ ಕರೆಕ್ಟಾಗಿ ನಮಗೆ 7.5 ಇಂಚು ಕರೆಕ್ಟಾಗಿ ಬರ್ತಿದೆ. ಅಂದರೆ ನಾವು ಹಾಕಿರುವಂಥ ಮಾರ್ಕಿಂಗು ಸರಿಯಾಗಿದೆ ಅಂತ ಅರ್ಥ. ಹಿಂದೆ ಡೀಪ್ ಬಂದು ನೀವು ಎಷ್ಟನ್ನಾದರೂ ಇಟ್ಕೋಬೋದು, 3 ಇಂಚಿಂದ ಹಿಡಿದು 11 ಇಂಚ್ವರೆಗೂ ಇಟ್ಕೋಬೋದು. ಅದು ಅವರವ್ರಿಗೆ ಡೀಪು ಎಷ್ಟು ಹಾಕ್ತಾರೆ ಅನ್ನೋದ್ರ ಮೇಲೆ ಬಿಟ್ಟಿದ್ದು. ಇನ್ನು ನಮಗೆ ಕಪ್ಸ್ ರೌಂಡನ್ನು ಹಿಡಿಯೋದಾದರೆ ಇಲ್ಲಿಂದ ಇಲ್ಲಿಗೆ ತುಂಬ ಚಿಕ್ಕಳತೆ ಆಗಿರೋದ್ರಿಂದ ನಾನು 3 ಇಂಚನ್ನು ಇಟ್ಕೊಂಡಿದ್ದೀನಿ. ಆ ಕಡೆ 3/4 ಇಂಚು, ಈ ಕಡೆ 3/4 ಇಂಚನ್ನು ಬಿಟ್ಟು 2.5 ಇಂಚಿಗೆ ಲೆಂತನ್ನು ತಗೊಂಡಿದ್ದೀನಿ. ಇಲ್ಲಿಂದ ಎಷ್ಟು ಬರುತ್ತೆ ನೋಡಿಕೊಂಡು ಅದರಲ್ಲಿ ಮಧ್ಯದಲ್ಲಿ ತಗೊಂಡು ನಾನು ಇದಕ್ಕೆ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಇದು ನೇರವಾಗಿ ಇಲ್ಲೊಂದು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಈಗ ಇಷ್ಟು ನಮಗೆ ಅಳತೆ, ಇದು ಈ ಬ್ಲೌಸಿನ ಅಳತೆ. ಈಗ ಕಟಿಂಗನ್ನು ಮಾಡ್ಕೊಳ್ಳೋಣ. ಜೊತೆಗೆ ಹಾರ್ಮಲ್ ರೌಂಡನ್ನು ಹಾಕ್ತೀನಿ. ಈಗ ನೋಡಿ, ಹಾರ್ಮಲ್ ರೌಂಡನ್ನು ಈ ರೀತಿ ಇಟ್ಕೋಬೇಕು. ಮಾರ್ಕರ್ ಸ್ಕೇಲ್ ಬರುತ್ತೆ ಹಾರ್ಮಲ್ ರೌಂಡ್ಗೆ. ಈ ರೀತಿ ಬಂದು ನೋಡಿ, ಈ ರೀತಿ ಬರೋದ್ರಿಂದ ನಮಗೆ ತುಂಬಾ ಚೆನ್ನಾಗಿ ಹಾರ್ಮಲ್ ರೌಂಡ್ ಅನ್ನೋದು ಬರುತ್ತೆ. ಮತ್ತು ನಾನು ಶೇಪನ್ನು ತೆಗೆಯೋದಕ್ಕೆ ಏನು ಮಾಡ್ತೀನಿ, ಇಲ್ಲಿ ಒಂದು ಅರ್ಧ ಇಂಚು ಅಂದರೆ ಒಂದು 1/4 ಇಂಚ ಒಳಗಡೆಗೆ ತಗೊಂಡು ಇಲ್ಲಿಂದ ಇಲ್ಲಿಗೆ ಒಂದು ಮಾರ್ಕನ್ನು ಮಾಡ್ಕೋತೀನಿ. ಮಾಡಿಕೊಂಡು ಅಲ್ಲಿಂದ ಒಂದು 1/2 ಇಂಚ್ಗೆ ಮಾರ್ಕನ್ನು ಮಾಡಿಕೊಂಡು ಇಲ್ಲಿ ಇದನ್ನು ಶೇಪನ್ನು ತಗೋತೀನಿ. ಇಲ್ಲಿ ನಾವು ಇದು ಶೇಪನ್ನು ತೆಗೆಯೋದಾದರೆ ನೋಡಿ, ಈ ರೀತಿ ಇಟ್ಕೋಬೇಕು. ಈ ರೀತಿ ಸ್ವಲ್ಪ ಹೊರ್ಗಡೆಗೆ, ಯಾಕೆಂದರೆ ಡೀಪು ಜಾಸ್ತಿ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ನಾನು ಈ ರೀತಿ ಕೊಟ್ಕೊಂಡು ಇಲ್ಲಿಂದ ಈ ರೀತಿಯೇ ಬರುತ್ತೆ. ಇಲ್ಲಿ ಶೇಪನ್ನು ಈ ರೀತಿ ಕೊಟ್ಕೊತೀನಿ ನಾನು, ಈ ರೀತಿ. ಈಗ ಶೇಪ್ ಕಟಿಂಗನ್ನು ಮಾಡ್ಕೊಳ್ಳೋಣ ಬನ್ನಿ. ಈಗ ಫಸ್ಟು ನಾವು ಕ್ರಾಸ್ ಬೆಲ್ಟನ್ನು ಕಟ್ ಮಾಡಿ ತೆಗೆದುಬಿಡೋಣ. ನೋಡಿ, ಕ್ರಾಸ್ ಬೆಲ್ಟ್ ನಂತರ ಈಗ ನಾವು ಇಲ್ಲಿ ಇದನ್ನು ಫ್ರಂಟ್ ನೆಕ್ಕನ್ನು ತೆಗೆಯೋಣ. ನೋಡಿ, ಈ ರೀತಿ ಬಂದು
ಮುಂದೆ ಶೇಪು ಚೆನ್ನಾಗಿ ಬರುತ್ತೆ. ಈ ರೀತಿ ಬರೋದ್ರಿಂದ ಶೇಪು ಚೆನ್ನಾಗಿ ಬರುತ್ತೆ. ಜೊತೆಗೆ ಇದು ಹಿಂದೆ ನಾನು ತೆಗಿತೀನಿ ಎಷ್ಟು ಅಂತೇಳಿ. ಈಗ ಇಲ್ಲಿ ನಾವು ಈಗ ಇನ್ನೊಂದು ಸತಿ ನಾವು ಡೌಟ್ಸ್ ಇದ್ದರೆ ಚೆಕ್ ಮಾಡ್ಕೋಬೋದು. ಇಲ್ಲಿ ನೋಡಿ ವಿಡ್ತು ಎಷ್ಟು ತುಂಬ ಚಿಕ್ಕಳತೆ ಅಂದರೆ ತುಂಬ ಚಿಕ್ಕಳತೆ ಫ್ರೆಂಡ್ಸ್ ಇದು. ಈಗ ಇಲ್ಲಿ ನೋಡಿ ಇಲ್ಲಿಂದ ಇಲ್ಲಿಗೆ ನೋಡಿ ಆ ಕಡೆ 1/4 ಇಂಚ್ ಈ ಕಡೆ 1/4 ಇಂಚ್ ಹೋದಾಗ ನಮಗೆ ವಿಡ್ತು ಕರೆಕ್ಟಾಗಿ ಬರುತ್ತೆ. ಹಾಗಾಗಿ ಈಗ ನೋಡಿ ಇಲ್ಲಿಂದ ಈ ರೀತಿ ಫಸ್ಟು 4 ಪೀಸನ್ನು ಹಿಡ್ಕೊಂಡು ಕಟಿಂಗನ್ನು ಮಾಡ್ಕೋಬೇಕು. ಮತ್ತು ಇಲ್ಲಿ ನಾವು ಇಲ್ಲೊಂದು ನ್ಯಾಚ್ ಮಾಡ್ಕೊಳ್ಳೋಣ. ನ್ಯಾಚ್ ಮಾಡಿಕೊಂಡ್ರೆ ನಮಗೆ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ. ನಮ್ಗೆ ಅಲ್ಲಿಗೆ ಮಾರ್ಕಿಂಗ್ ನಮಗೆ ಬಂದಿದೆ ನಾವು ಕಟಿಂಗ್ ಮಾಡ್ಕೊಳ್ಳೋದಕ್ಕೆ ಅಂತ. ಈಗ ನಾವು ಶೇಪನ್ನು ತೆಗೆಯೋಣ. ಫಸ್ಟು ನಾನು ಏನು ಮಾಡ್ತೀನಿ, ಇಲ್ಲಿ ಓಪನ್ ಮಾಡ್ಕೋತೀನಿ. ಈ ರೀತಿ ನೀಟಾಗಿ ಇದನ್ನು ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡಾದ ನಂತರ ಶೇಪ್ ತೆಗಿಬೇಕಲ್ಲ ನಾವು. ಫ್ರಂಟಲ್ಲಿ 2 ಪೀಸನ್ನು ಮಾತ್ರ ತಗೊಳ್ಳೋಣ. ಫಸ್ಟು ಫ್ರಂಟಲ್ಲಿ ನಾವು 2 ಪೀಸ್ 4 ಪೀಸನ್ನು ಕಟ್ ಮಾಡಬಾರ್ದು. ಫಸ್ಟು ಮಾತ್ರ 2 ಪೀಸನ್ನು ಕಟ್ ಮಾಡಿ 4 ಪೀಸನ್ನು ಕಟ್ ಮಾಡ್ಕೋಬೇಕು. ಶೇಪ್ ತೆಗಿಯುವಾಗ ಮಾತ್ರ ಫ್ರಂಟಲ್ಲಿರುವಂಥ 2 ಪೀಸನ್ನು ಎತ್ಕೊಂಡು ನಾವು ಕಟಿಂಗನ್ನು ಮಾಡ್ಕೋಬೇಕು. ಇಷ್ಟೇ ನೋಡಿ. ಈಗ ಶೇಪ್ ಹೇಗೆ ಕಾಣಿಸುತ್ತೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ. ಈಗ ನಾವು ಇದನ್ನು ತೆಗೆದುಬಿಟ್ಟು ಈಗ ನಾನಿಲ್ಲಿ ಮಾರ್ಕಿಂಗ್ ಮಾಡ್ಕೋತೀನಿ ಡೀಪ್ ಎಷ್ಟು ಬೇಕು ಅಂತೇಳಿ. ನೋಡಿ ಫ್ರಂಟ್ ಡೀಪ್ ತೆಗೆದಾಗಿದೆ. ಈಗ ಬ್ಯಾಕಲ್ಲಿರುವಂಥ ಡೀಪನ್ನು ತೆಗೆಯೋದಾದರೆ ನೋಡಿ ಇಷ್ಟಿದೆ. ಈಗ ನಾವು ಇಲ್ಲಿ ನಮಗೆ 10 ಇಂಚು ಬಂದಿದೆ. 10 ಇಂಚ್ಗೆ ಮಾರ್ಕನ್ನು ಮಾಡ್ಕೊಳ್ಳೋಣ. ನೋಡಿ ಇಲ್ಲಿಂದ 10 ಇಂಚು ಮಾರ್ಕ್ ಮಾಡ್ಕೋಬೇಕು. ಕೆಳಗಡೆ 2 ಇಂಚು ಕಾಣಿಸ್ತಿದೆಯಾ? ಕೆಳಗಡೆ 2 ಇಂಚು. ಮತ್ತು ಈ ಬ್ಲೌಸನ್ನು ಇಟ್ಟು ನೋಡಬೇಕು ಕರೆಕ್ಟಾಗಿದೆಯಾ ಲೆಂತು ಅಂತ. ಕರೆಕ್ಟಾಗಿದೆ. ಈಗ ನಾವು ಇಲ್ಲಿಂದ ಮಾರ್ಕನ್ನು ಮಾಡ್ಕೊಳ್ಳೋಣ. ಫಸ್ಟು ನೋಡಿ ಕಾಣಿಸ್ತಿದೆ ಅನ್ಕೋತೀನಿ. ಕಾಣಿಸ್ತಿದೆಯಾ? ಇಲ್ಲಿ ನೋಡಿ. ಈಗ ಇಲ್ಲಿಂದ ಇಲ್ಲಿಗೆ ಮಾರ್ಕನ್ನು ಮಾಡ್ಕೋಬೇಕು. ಈ ರೀತಿ ಮಾರ್ಕನ್ನು ಮಾಡ್ಕೊಳ್ಳೋಣ. ಈಗ ನಾನು ವಿಡ್ತ್ ಎಷ್ಟು ತೆಗೆದಿದ್ದೀನಿ ಅಂದರೆ ಇಲ್ಲಿ ನಾನು 3 ಇಂಚ್ವರೆಗೂ ತೆಗೆದಿದ್ದೀನಿ. ಈಗ ಇದರಿಂದ ನೋಡಿ ಈ ರೀತಿ ಮಾರ್ಕನ್ನು ಮಾಡ್ಕೋಬೇಕು. ಈ ರೀತಿ ಮಾರ್ಕನ್ನು ಮಾಡ್ಕೊಳ್ಳೋದ್ರಿಂದ ನಮಗೆ ಡೀಪ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಈಗ ಕಟಿಂಗ್ ಮಾಡ್ಕೊತೀನಿ. ಕಾಣಿಸ್ತಿದೆಯಾ? ನೋಡಿ ಈಗ ಇಲ್ಲಿಂದ ಈ ರೀತಿ ಮಾಡಿಕೊಂಡೆ. ಈಗ ನೀವು ನೋಡ್ಬೋದು ಡೀಪ್ ಯಾವ ರೀತಿ ಬಂದಿದೆ ಅಂತ. ನೋಡಿ ಇದು ಡೀಪು ಈ ರೀತಿ ಬಂದಿದೆ. ತುಂಬಾ ಚೆನ್ನಾಗಿ ಬರುತ್ತೆ. ಇದು ಪೈಪಿಂಗ್ ಮಾಡ್ತೀನಿ. ಪೈಪಿಂಗನ್ನು ಹೇಗೆ ಮಾಡ್ತೀನಿ ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಈಗ ನೋಡಿದ್ರಲ್ಲ ಫುಲ್ಲು ಕಟಿಂಗ್ ಹೀಗಾಗಿದೆ. ತುಂಬಾ ಚೆನ್ನಾಗಿ ಬಂದಿದೆ. ಸ್ಟಿಚಿಂಗು ಅಷ್ಟೇ ನೀಟಾಗಿ ಬರುತ್ತೆ. ಈ ರೀತಿ ಕಟಿಂಗ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ತುಂಬಾ ಈಸಿ ಮೆಥಡಲ್ಲಿ ನೀವು ಕಟಿಂಗನ್ನು ಹೇಳ್ಕೊಂಡಿದ್ದೀನಿ. ನಿಮ್ಗೆ ಇದನ್ನು ಅರ್ಥ ಮಾಡಿಕೊಂಡ್ರೆ ನೀವು ಆರಾಮಾಗಿ ಕಟಿಂಗನ್ನು ಮಾಡ್ಕೋಬೋದು. ಹಾಗಿದ್ರೆ ಈಗ ಸ್ಲೀವ್ಸ್ ಕಟಿಂಗ್ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ. ಏನಕ್ಕೆ ಅಂದರೆ ಅದು ಲೆಂತು 12 ಇಂಚಿದೆ. 12 ಇಂಚ್ಗೆ ನಾವು ಯಾವ ರೀತಿ ಕಟಿಂಗನ್ನು ಮಾಡ್ಕೋಬೇಕು ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಇದು ತುಂಬ ಲೆಂತಿ ಆಗಿಬಿಡುತ್ತೆ. ಯಾಕೆಂದರೆ ನೀವು ನೋಡೋಲ್ಲ, ಫುಲ್ಲು ಲೆಂತಿ ಆದಾಗ ನಿಮಗೂ ಬೇಜಾರಾಗುತ್ತೆ, ನೋಡೋದಕ್ಕಾಗೋದಿಲ್ಲ. ಹಾಗಾಗಿ ನಾನು ಮುಂದಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಹಾಗಿದ್ರೆ ಈಗ ಈ ವಿಡಿಯೋನ ಮುಗಿಸೋಣ. ಧನ್ಯವಾದಗಳು ಫ್ರೆಂಡ್ಸ್. ಹೀಗೆ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ.